ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ವೀಣಾ ಪಿಂಕು ಕನ್ನಡ ಚಾನಲ್. ನಾನು ನಿಮ್ಮ ಪ್ರೀತಿಯ ವೀಣಾ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಮೇ ಬಿ 1 ವೀಕ್ ಆಗೈತಿ ಅಂತ ಅನ್ಕೋತೀನಿ. ಸೊ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. 1 ವೀಕು 15 ಡೇಸ್ ಅಂದರೆ ಲಾಂಗ್ ಟೈಮ್ ಅಂತಲೇ, ಲಾಂಗ್ ಡೇಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರೋ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ನಮ್ಮ ಓನರ್ದು ಅವ್ರ ಮಗಂದು ಬರ್ಡೇ ಇತ್ತು ಅಂತ ಹೇಳಿ ಇನ್ವೈಟ್ ಮಾಡಿದರು. ಅಲ್ಲಿಗೆ ಅಂತ ಹೇಳಿ ಸಂಜೆ ಕಾಲ್ ಮಾಡಿದರು. ಒಂದು 7-7:30ಗೆ ಬರ್ಡೇ ಇದೆ ಬನ್ನಿ ಅಂತ. ಫಸ್ಟು 2 ಸಲ ಬಂದು ಹೇಳ್ಬಿಟ್ಟು ಹೋಗಿದ್ರು, ಅದಲ್ದೇ ಕಾಲ್ ಕೂಡ ಮಾಡಿದರು. ಸರಿ ಆಯಿತು ಅಂತ ರೆಡಿಯಾಗಿ ಹೊರಟ್ವಿ. ಅಲ್ಲಿ ಜನ ಏನು ಯಾರೂ ಇರಲಿಲ್ಲ. ಯಾಕೆ ಅಂತ ಅಂದರೆ ಅವರು ರೀಸೆಂಟಾಗಿ ಮನೆ ಕಟ್ಟಿ ಅವಾಗ ತಾನೇ ಗೃಹಪ್ರವೇಶ ಮಾಡಿದ್ರಲ್ಲ, ಹಂಗಾಗಿ ಅವರು ಸಿಂಪಲ್ಲಾಗಿ ಬರ್ಡೇ ಮಾಡಿದರು. ಅಲ್ಲಿ ಬರೀ ಓನರ್ಸ್ ಇದ್ದಾರಲ್ಲ, ಅವ್ರ ಫ್ಯಾಮಿಲಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಅವ್ರ ಫ್ಯಾಮಿಲಿ ಮತ್ತು ನಮ್ಮ ಬಿಲ್ಡಿಂಗಲ್ಲಿರೋರನ್ನ ಮಾತ್ರ ಇನ್ವೈಟ್ ಮಾಡಿದರು. ಹಾಗಾಗಿ ಎಲ್ಲರೂ ಹೋಗಿ ಬರ್ಡೇಗೆ ಹೋಗಿದ್ವಿ. ಎಲ್ಲದು ಫೋಟೋಸ್ಗಳೆಲ್ಲ ಒಬ್ಬೊಬ್ಬರಾಗಿ ಕೇಕ್ ತಿನ್ನಿಸ್ತಾರಲ್ಲ, ಆ ಫೋಟೋಸ್ಗಳೆಲ್ಲ ತೆಗೆಸ್ಕೊಂಡು ಎಲ್ಲ ವಿಶ್ ಮಾಡಿ, ಅದು ಸಾಂಗ್ ಎಲ್ಲ ಹಾಕಿದ್ರಲ್ಲ, ಹಂಗಾಗಿ ನೋಡಿ ಬರ್ಡೇ ಬಾಯಿ ಆ ಸಾಂಗ್ ಹಾಕಿದ್ರಲ್ಲ ಅಂತೇಳಿ ಕ್ಲ್ಯಾಪ್ ಮಾಡಿ ಹಿಂಗೆಲ್ಲ ಚಿಕ್ಕ ಮಕ್ಕಳೇ ಅಷ್ಟಲ್ವಾ. ಹಂಗಾಗಿ ಏನೇನೋ ಆಟ ಆಡಿಕೊಂಡು ಏನೇನೋ ಹೇಳ್ಕೊಂಡು ತುಂಬ ಮುದ್ದಾಗಿ ಕ್ಯೂಟಾಗಿ ಏನೇನೋ ಹೇಳ್ತಾ ಇದೆ. ಅದರಲ್ಲಿ ಆ ಬಟ್ಟೆ ಇರಿಟೇಷನ್ ಬೇರೆ, ತುಂಬ ಸೆಕೆ ತೆಲಂಗಾಣದಲ್ಲಿ. ಹಂಗಾಗಿ ಪಾಪ ಅವ್ನಿಗೆ ಇರಿಟೇಷನ್ ಆಗ್ತಿತ್ತು ಅಂತ ಹೇಳಿ ಏನೇನೋ ಕಿರಿಕಿರಿ ಮಾಡ್ತಾಯಿದ್ದ. ಅದಾದಮೇಲೆ ಮನೇಲಿ ಕೇಕ್ ಕಟ್ಟಿಂಗು, ಮೇಲ್ಗಡೆ ಊಟದ ಅರೇಂಜ್ಮೆಂಟ್ ಮಾಡಿದರು. ಹಂಗಾಗಿ ಅಲ್ಲಿ ಊಟಕ್ಕೆ ಬಂದ್ವಿ. ಊಟ ಎಲ್ಲ ಹಾಕಿ ನಮ್ಮ ಮುದ್ದು ನೋಡಿ ಐಸ್ ಕ್ರೀಮು. ನಾವು ಮನೇಲಿ ಕಂಟ್ರೋಲ್ ಎಷ್ಟು ಮಾಡ್ತೀವೋ, ಹಿಂಗೆ ಬಂದಾಗ ಎಷ್ಟು ಆಟ ಮಾಡ್ತೀನಿ. ಆಟ ಮಾಡೋದನ್ನ ನಂಗೆ ನೋಡೋಕ್ಕಾಗಲ್ಲ, ಕಿರಿಕಿರಿ ಮಾಡ್ತೀನಿ. ಅದಕ್ಕೋಸ್ಕರ ಸರಿ ಆಯಿತು ತಿನ್ನಪ್ಪ ಅಂತೇಳಿ ಐಸ್ ಕ್ರೀಮ್ ತಿನ್ನೋಕೆ ಕೊಟ್ಟಿದ್ದೆ. ತಿಂತಾ ಇದ್ದಾನೆ. ಇಷ್ಟು ಇವತ್ತಿನ